ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಜೂನ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಮೇಷರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಅನ್ನೋದ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ 6 ಜೂನ್ 2025 ಬೆಳಿಗ್ಗೆ 9:26ಕ್ಕೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಸೇಮ್ ಡೇಟ್ ಅಂದ್ರೆ 6ನೇ ತಾರೀಕೆ ನಿಮ್ಮ ರಾಶ್ಯಾಧಿಪತಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಮಂಗಳ ರಾತ್ರಿ 2:12 ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. 15 ಜೂನ್ 2025 ಸೂರ್ಯ ಬೆಳಿಗ್ಗೆ 6:44 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ನೋಡಿ, ಈ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಈ 3 ಮೇಜರ್ ಗ್ರಹಗಳು ಈ ತಿಂಗಳಲ್ಲಿ ಬುಧ, ಮಂಗಳ ಮತ್ತು ಸೂರ್ಯ ಮೇಷರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನೋಡಿ, ಮಂಗಳ ನಿಮ್ಮ ರಾಷ್ಟ್ರಾಧಿಪತಿ, ಆದ್ರೆ ಗೋಚಾರದಲ್ಲಿ 5ನೇ ಮನೆ ಸಂಚಾರ ಆದಾಗ ಅದು ಅತ್ಯಂತ ಶುಭ ಫಲ ಕೊಡಲ್ಲ. ಆದ್ರೆ ನಿಮ್ಗೆ ಈ ತಿಂಗಳಲ್ಲಿ ಒಳ್ಳೆ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 15ನೇ ತಾರೀಕು ಮೇಲೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಸೂರ್ಯ ಪಂಚಮಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಈ ತಿಂಗಳಲ್ಲಿ 15ನೇ ತಾರೀಕು ಮೇಲೆ ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, 15ನೇ ತಾರೀಕು ಜೂನ್ ವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕಿಂತ ಮೊದಲೇ ಅಂದಾಗ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಲಾಭಸ್ಥಾನದಲ್ಲಿರುವಂತಹ ರಾಹುವನ್ನ, ಆಮೇಲೆ ವ್ಯಯಭಾವದಲ್ಲಿರುವಂತಹ ಶನಿದೇವರನ್ನ ನೋಡೋದ್ರಿಂದ ಉದ್ಯೋಗದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಕೆಲಸ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಅದು ನೆಗೆಟಿವ್ ಪ್ರಭಾವ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ತಾಳ್ಮೆಯಿಂದ 15ನೇ ತಾರೀಕುವರೆಗೂ ನೀವು ವೆಯ್ಟ್ ಮಾಡಬೇಕು. 15ನೇ ತಾರೀಕು ಆದ್ಮೇಲೆ ಆರೋಗ್ಯ ಸುಧಾರಣೆ ಆಗುತ್ತೆ. 15ನೇ ತಾರೀಕು ಮೊದಲು ಸೂರ್ಯ ಸಿಂಹ ರಾಶಿಗೆ ಸಂಚಾರ ಆದ್ರೂ ಕೂಡ ನಿಮಗೆ ಕೋಪ ಜಾಸ್ತಿ, ಹಠವಾದ ಜಾಸ್ತಿ, ಆರೋಗ್ಯ ಕೆಡುತ್ತೆ. ಯಾಕಂದ್ರೆ ಆರೋಗ್ಯ ಯಾವಾಗ ಕೆಡುತ್ತೆ? ನಾವು ಕೋಪ ಮಾಡ್ಕೋಬಾರ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅಂತ ಅಹಂಕಾರ ಪಡಬಾರ್ದು. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ವಿನಾಶ ಆಗುತ್ತೆ. ಆದ್ರಿಂದ ಬಹಳ ಎಚ್ಚರ. 15ನೇ ತಾರೀಕುವರೆಗೂ ಮೇಷರಾಶಿ ಜಾತಕರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗಲ್ಲ. 15ನೇ ತಾರೀಕು ಮೇಲೆ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ವೈಭವತವಾದ ಜೀವನವನ್ನು ನಡೆಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಸೂರ್ಯ ಜನ್ಮ ರಾಶಿಯಲ್ಲಿ ತೃತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೃಹ ಸೌಖ್ಯ ಪ್ರಾಪ್ತಿ, ಸರ್ಕಾರ ಅಧಿಕಾರಿಗಳಿಂದ ನಿಮಗೆ ಅನುಕೂಲ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಆರೋಗ್ಯನ ಕೆಟ್ಟೋಗಿದ್ರೆ 15ನೇ ತಾರೀಕು ಮೇಲೆ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಕುಟುಂಬದಲ್ಲಿ ಅನುಕೂಲತೆಗಳಾಗುತ್ತೆ. ಋಣಬಾಧೆಯಿಂದ ಮುಕ್ತಿ ಹೊಂದಿರಿ. ಸ್ತ್ರೀಯರಿಗೆ ಗರ್ಭಧಾರಣೆ ಆಗುತ್ತೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ. ನಿಮಗೆ ವಿಶ್ವಾಸವುಳ್ಳ ಸ್ನೇಹಿತರು ಪ್ರಾಪ್ತಿಯಾಗ್ತಾರೆ. ಲಾಭದಾಯಕ ವೃತ್ತಿಯಲ್ಲಿ ನಿಮಗೆ ಬದಲಾವಣೆ ಆಗುತ್ತೆ. 15ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು.
ಅಭಿವೃದ್ಧಿಯನ್ನ ಕೂಡ ಹೊಂದುತ್ತೀರಿ. ವ್ಯಾಧಿ ಇಂದ ನಿವೃತ್ತಿ, ಆರೋಗ್ಯ ಚೆನ್ನಾಗಾಗುತ್ತೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ನಿಮಗೆ ಮನಃಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉತ್ತಮ ಆರೋಗ್ಯ ಕೂಡ ನಾನು ಆಗ್ಲೇ ಹೇಳಿದಾಗೆ ಪ್ರಾಪ್ತಿಯಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಯಾವಾಗಲೂ ಕೂಡ ಕಾಲೈ ತಸ್ಮೈ ನಮಃ ಅಂತೀವಿ. ಕಾಲ ಬರೋವರೆಗೂ ಕಾಯ್ಬೇಕು. ಹಾಗಾದ್ರೆ ಮೇಷರಾಶಿಯವರಿಗೆ 7.5 ಇದೆ. ಅದನ್ನೇ ಹೇಳ್ತಾ ಇರಕ್ ನನಗೆ ಇಷ್ಟ ಇಲ್ಲ, ನೆಗೆಟಿವ್ ಹೇಳಕ್ ಇಷ್ಟ ಇಲ್ಲ. ಆದ್ರೆ ಯಾವಾಗ ನಿಮಗೆ ಒಳ್ಳೇದಾಗುತ್ತೆ? ಇವಾಗ ನೀವು ನೋಡ್ತಾ ಇರ್ತೀರಿ, ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ, ನನ್ಗೆ ಯಾವಾಗ ಒಳ್ಳೇದಾಗುತ್ತೆ? ಜೂನ್ ತಿಂಗಳಲ್ಲಿ. ನಿಮಗೆ ಜೂನ್ ತಿಂಗಳಲ್ಲಿ ಒಳ್ಳೇದಾಗಬೇಕು ಅಂದ್ರೆ 15ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು. ಹಾಗಾದ್ರೆ ಬುಧ 3ನೇ ಮನೆ ಸಂಚಾರ ಆಗ್ತಾನೆ. ಬುಧನೂ ಕೂಡ ಶುಭ ಫಲಗಳನ್ನ ಕೊಡಲ್ಲ. ಬುಧ 3ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಪ್ರಭಾವವನ್ನ ಕೊಡ್ತಾನೆ. ನಿಮ್ಮ ಕೋಪದಿಂದನೇ ನಿಮಗೆ ಅಪಾಯ ಇರುತ್ತೆ. ಕೋಪ ಮಾಡ್ಕೋಬೇಡಿ, ಹೊಡೆದಾಟಗಳನ್ನ ಮಾಡ್ಕೋಬೇಡಿ. ಕೆಲವರಿಗೆ ಸ್ಥಿರಾಸ್ತಿ ನಷ್ಟ ಆಗ್ಬೋದು, ಕಳ್ಳತನದಿಂದ ದನ ಕಳ್ಕೋಬಹುದು, ಹಿರಿಯ ಅಧಿಕಾರಿಗಳಿಂದ ನಷ್ಟವನ್ನ ಅನುಭವಿಸುವ ಸಾಧ್ಯತೆಗಳಿರುತ್ತೆ. ನೆಗೆಟಿವ್ ಪ್ರಭಾವ 15ನೇ ತಾರೀಕುವರೆಗೂ ನಿಮಗೆ ಮೇಷರಾಶಿ ಜಾತಕರಿಗೆ ಇರುತ್ತೆ ಅನ್ನುವಂತಹ ವಿಷಯ. ಕುಜ ಪಂಚಮ ಭಾವ ಅಂದಾಗ ಜೂಜಾಟ, ಹಣ ಕಳ್ಕೊಳ್ಳುವಂಥದ್ದು, ಶಾರ್ಟ್ ಟರ್ಮ್ಗೆ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ಹಣ ಕಳ್ಕೊಳ್ಳುವಂಥದ್ದು, ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಇದರಲ್ಲೆಲ್ಲ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ವಿವಾದಗಳಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಜನ್ಮ ರಾಶಿಯಲ್ಲೇ ಶುಕ್ರ ನಿಮ್ ಸಂಚಾರ ಆಗ್ಬೇಕಾದ್ರೆ ಪ್ರಾಪಂಚಿಕ ಸುಖ ಸಂಪತ್ತಿನ ಕಡೆ ನಿಮ್ಮ ಮನಸ್ಸು, ಸ್ನೇಹ ಸುಖ ಪಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯಿಂದ ಲೈಂಗಿಕ ಸುಖ ಅಥವಾ ಇತರರಿಂದ ಲೈಂಗಿಕ ಸುಖ ಪಡೆಯುತ್ತೀರಿ. ಸ್ತ್ರೀಯರು ಕೂಡ ಅದೇ ತರನೇ ಸುಖ ಪಡ್ತೀರಿ. ಉತ್ತಮ ವಾಕ್ಚತುರರಾಗಿರ್ತೀರಿ. ಉತ್ತಮ ಸ್ತ್ರೀ ಜೊತೆ ಸ್ನೇಹ ಬೆಳೆಸ್ತೀರಿ. ಸಕಲ ಸುಖ ಭೋಗಗಳನ್ನು ಕೂಡ ಶುಕ್ರ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ. ಶುಕ್ರ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ ಈ ಎಲ್ಲಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸೂರ್ಯ ದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ ಸೂರ್ಯ ನಿಮಗೆ ಈ ತಿಂಗಳಲ್ಲಿ 15ನೇ ತಾರೀಕು ಮೇಲೆ ಶುಭ ಫಲಗಳನ್ನ ಕೊಡ್ತಾನೆ. ಈ ತಿಂಗಳಲ್ಲಿ ನಿಮಗೆ ಶುಕ್ರ ದಶೆ ಸ್ಟಾರ್ಟಿಂಗ್ 1ನೇ ತಾರೀಕಿಂದ ನಿಮಗೆ ಶುಕ್ರ ದಶೆನೋ, ಭುಕ್ತಿನೋ, ಅಂತರ್ಭುಕ್ತಿ ನಿಮ್ ಜಾತಕದಲ್ಲಿ ನಡೀತಾ ಇದ್ರೆ 1ನೇ ತಾರೀಕಿಂದನೇ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ಆದ್ರೆ ಗೋಚಾರದಲ್ಲಿ ಮಂಗಳ ಗ್ರಹ, ಬುಧ ಗ್ರಹ ನಿಮಗೆ ಶುಭ ಫಲಗಳನ್ನ ಈ ತಿಂಗಳು ಕೊಡಲ್ಲ, ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ. ಹಾಗಾದ್ರೆ ಮೇಷರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂತಂದ್ರೆ ನೀವು ದೇವರ ದೇವ ಮಹಾದೇವ, ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.